ದೇಗುಲ ದರ್ಶನ, ಸಂಕಷ್ಟದಲ್ಲಿರುವ ಭಕ್ತರಿಗೆ ಕೈ ಹಿಡಿಯುವ ಘಂಟೆ. ಹೌದು ವೀಕ್ಷಕರೇ, ಇವತ್ತು ನಾವು ಹೇಳ ಹೊರಟಿರೋದು ಒಂದು ವಿಶಿಷ್ಟ ನೈಸರ್ಗಿಕ ಸ್ಥಳದಲ್ಲಿ ನೆಲೆಸಿರುವ ಗಣಪ ಹಾಗೂ ಆ ಗಣಪನ ಪ್ರಿಯ ಘಂಟೆಯ ಬಗ್ಗೆ. ಸಾವಿರಾರು ಭಕ್ತರನ್ನು ಒಳಗೊಂಡ ಗಣೇಶನ ದೇವಾಲಯವು ನಿಸರ್ಗದ ತಾಣವಾದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಂದಗುಳಿ ಗ್ರಾಮದಲ್ಲಿ. ಈ ಒಂದು ದೇಗುಲದ ಇತಿಹಾಸ ನೋಡುವುದಾದರೆ, ಈ ದೇವಾಲಯದ ಮುಖ್ಯ ದೇವರು ಬಾಲಗಣಪ. ಮೊದಲು ಸಣ್ಣ ಗುಡಿಯಲ್ಲಿರುವ ಈ ಗಣಪತಿಗೆ ಸೌಂದ ಸ್ವರ್ಣವಲ್ಲಿ ಮಠದ ಆಗಿನ ಯತಿಗಳು 1972ರಲ್ಲಿ ಜೀರ್ಣೋದ್ಧಾರ ಮಾಡಿ ಈಗಿನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಂತರ 1992ರಲ್ಲಿ ಯತ್ತಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ದೇವಾಲಯವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿದ್ದಾರೆ. ಈ ದೇವಸ್ಥಾನಕ್ಕೆ ಬಂದ ಎಷ್ಟು ಭಕ್ತರು ಒಳಿತನ್ನು ಕೊಂಡು ಈ ಗಣಪತಿಗೆ ಪ್ರಿಯವಾದ ಗಂಟೆಯನ್ನು ಸಮರ್ಪಿಸುವುದು ವಾಡಿಕೆಯಾಗಿದೆ. ಒಟ್ಟಾರೆಯಾಗಿ ಈ ದೇವಸ್ಥಾನದ ಮಹಿಮೆಯನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಹಬ್ಬಿ ಕರ್ನಾಟಕ ಅಲ್ಲದೆ ನೆರೆಯ ರಾಜ್ಯ ಗೋವಾ, ಮಹಾರಾಷ್ಟ್ರ ರಾಜ್ಯಗಳಿಂದ ಕೂಡ ಭಕ್ತರು ಬರುವುದು ವಿಶೇಷವಾಗಿದೆ. ಇಂತಹ ವಿಶೇಷ ಸ್ಥಳಕ್ಕೆ ಬರಲು ಇಚ್ಛಿಸುವ ಭಕ್ತರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರಕ್ಕೆ ಬಂದು ಅಲ್ಲಿಂದ ಸಿರಸಿ ಮಾರ್ಗವಾಗಿ ರಾಜ್ಯ ಹೆದ್ದಾರಿ ಮಾರ್ಗ 93ರಲ್ಲಿ ಸಂಚರಿಸಿದರೆ ಮುಂದೆ ಸಿಗುವುದೇ ಚಂದಗುಳಿ ಕ್ರಾಸ್. ಅಲ್ಲಿಂದ ಬಲ ತಿರುವನ್ನು ಪಡೆದುಕೊಂಡು 5 ಕಿಲೋಮೀಟರ್ ಸಂಚರಿಸಿದರೆ ಸಾಕು, ಅಲ್ಲಿ ಸಿಗುವುದೇ ಸುಕ್ಷೇತ್ರ ಘಂಟೆ ಗಣಪತಿ. ಇನ್ನಷ್ಟು ದೇಗುಲ ದರ್ಶನದೊಂದಿಗೆ ಸಿಗೋಣ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ. ವರದಿ ಸಂತೋಷ್ ಪಿ. ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಉತ್ತರ ಕನ್ನಡ.